ಇಸ್ರೇಲ್ ಇರಾನ್ ಯುದ್ಧ ಏನಿದೆ 9ನೇ ದಿನಕ್ಕೆ ಕಾಲಿಟ್ಟಿದೆ. 9ನೇ ದಿನ ಕೂಡ ಇರಾನ್ ಮೇಲೆ ಸಿಕ್ಕಾಪಟ್ಟೆ ದಾಳಿಗಳಾಗ್ತಾ ಇದೆ. ಎಸ್ಪೆಷಲಿ ಟೆಹರಾನ್ ಇರಬಹುದು, ಲೆಬನಾನ್ ಇವುಗಳನ್ನ ಪ್ರಮುಖ ಟಾರ್ಗೆಟ್ ಆಗಿ ಮಾಡಲಾಗ್ತಾ ಇದೆ. ಟೆಹರಾನ್ ಮತ್ತು ಲೆಬನಾನ್ ಮೇಲೆ ಕ್ಷಿಪಣಿ ದಾಳಿಗಳಾಗ್ತಾ ಇದೆ. ಸತತವಾಗಿ ಹಲವು ತೈಲ ಸಂಗ್ರಹ ಘಟಕಗಳ ಮೇಲೆ ಅಟ್ಯಾಕ್ ಆಗಿರೋದು. 25ಕ್ಕೂ ಅಧಿಕ ತೈಲ ಸಂಸ್ಕರಣಾ ಘಟಕಗಳು ಉಡೇಸಾಗಿದೆ. ತೈಲ ನಾಶದ ಮೂಲಕ ಏಟ್ ಕೊಡ್ತಾ ಇದೆ ಇಸ್ರೇಲ್. ಗಮನಿಸ್ತಾ ಹೋಗಬಹುದು, 25ಕ್ಕೂ ಹೆಚ್ಚು ತೈಲ ಸಂಸ್ಕರಣಾ ಘಟಕಗಳು ಉಡೇಸಾಗಿದೆ. ಒಂದ್ ರೀತಿ ಈ ಮೂಲಕ ತೈಲ ನಾಶದ ಮೂಲಕ ಇಸ್ರೇಲ್ ಏಟನ್ನ ಕೊಡ್ತಾ ಇದೆ. ಇರಾನ್ ಇಸ್ರೇಲ್ ನಡುವೆ 9ನೇ ದಿನದ ಯುದ್ಧ ಇನ್ನೂ ಕೂಡ ಮುಂದುವರೆದಿದೆ. ತೀವ್ರತರವಾಗಿ ಯುದ್ಧ ಕ್ಷಿಪಣಿ ದಾಳಿಗಳ ಮೂಲಕ ನಡೀತಾ ಇರೋದು. ಈಗ ತೈಲ ಸಂಸ್ಕರಣಾ ಘಟಕಗಳೇ ಇವರ ಮೇನ್ ಟಾರ್ಗೆಟ್ ಆಗಿದೆ. 25ಕ್ಕೂ ಹೆಚ್ಚು ಅಧಿಕ ತೈಲ ಸಂಸ್ಕರಣಾ ಘಟಕಗಳನ್ನು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ಮಾಡ್ತಾ ಇದೆ. 9ನೇ ದಿನದ ಯುದ್ಧ ಕೂಡ ಮುಂದುವರೆದಿರೋದು. ಏರ್ಪೋರ್ಟ್ಗಳನ್ನೇ ಟಾರ್ಗೆಟ್ ಮಾಡ್ತಿದೆ ಇರಾನ್ ಕೂಡ ಪ್ರತಿದಾಳಿಯನ್ನ ಇನ್ನೂ ಕೂಡ ನಿಲ್ಲಿಸಿಲ್ಲ. ಪ್ರತಿದಾಳಿಯನ್ನ ಮಾಡ್ತಾನೇ ಇದೆ. ಏರ್ಪೋರ್ಟ್ಗಳೇ ಈಗ ಇವರ ಮೈನ್ ಟಾರ್ಗೆಟ್ ಆಗಿದೆ. ಸೌದಿಯ ಎರ್ಬಿನ್ ವಿಮಾನ ನಿಲ್ದಾಣ ಬಳಿ ಸ್ಫೋಟಗೊಂಡಿದೆ. ಕುವೈತ್ನ ಏರ್ಪೋರ್ಟ್ ಮೇಲೂ ಕೂಡ ಡ್ರೋನ್ ದಾಳಿಯಾಗಿದೆ. ಓಸ್ಲೋದಲ್ಲಿ ಅಮೆರಿಕ ರಾಯಭಾರಿ ಕಚೇರಿ ಬಳಿ ದಾಳಿಯಾಗಿರೋದು. ಇಲ್ಲಿ ಅಮೆರಿಕದ ಸೇನಾ ನೆಲೆಗಳು, ವಾಯುನೆಲೆಗಳ ಟಾರ್ಗೆಟ್ ಜೊತೆ ಏರ್ಪೋರ್ಟ್ ಅಕ್ಕಪಕ್ಕ ಕೂಡ ಈಗ ಬ್ಲಾಸ್ಟ್ಗಳಾಗ್ತಾ ಇದೆ. ಏರ್ಪೋರ್ಟ್ಗಳಲ್ಲಿ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಬಹರೇನ್ನ ಸಲ್ಮಾನ್ ಬಂದರಿನ ಬಳಿಯೂ ಕೂಡ ಅಟ್ಯಾಕ್ ಆಗಿರೋದು. ಆಕ್ರಮಣಕಾರಿ ದಾಳಿಗೆ ಇರಾನ್ ಈಗ ಟೋಟಲಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಇನ್ನೇನಿದ್ರು ಮಹಾಯುದ್ಧನೇ ನಡೆದು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ದಾಳಿಗಳನ್ನು ನಡೆಸ್ತಾ ಇದೆ. ಇರಾನ್ಗೆ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ ಇಸ್ರೇಲ್ ಕೂಡ. ನಾಗರಿಕರನ್ನ ಟಾರ್ಗೆಟ್ ಮಾಡ್ತಿರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಿದೆ. ಅಡುಗೆ ಎಣ್ಣೆ ಬೆಲೆ ಲೀಟರ್ಗೆ 5 ರೂಪಾಯಿ ಏರಿಕೆಯಾಗಿದೆ. ಹಾಗೆಯೇ ಮನೆ ಬಳಕೆಯ ಗ್ಯಾಸ್ ಏನಿದೆ 60 ರೂಪಾಯಿ, ವಾಣಿಜ್ಯ ಗ್ಯಾಸ್ 120 ರೂಪಾಯಿ ಏರಿಕೆ ಕಂಡಿದೆ. ಇಸ್ರೇಲ್ ಇರಾನ್ ಯುದ್ಧ ಏನಿದೆ 9ನೇ ದಿನಕ್ಕೆ ಕಾಲಿಟ್ಟಿದೆ. 9ನೇ ದಿನ ಕೂಡ ಇರಾನ್ ಮೇಲೆ ಸಿಕ್ಕಾಪಟ್ಟೆ ದಾಳಿಗಳಾಗ್ತಾ ಇದೆ. ಎಸ್ಪೆಷಲಿ ಟೆಹರಾನ್ ಇರಬಹುದು, ಲೆಬನಾನ್ ಇವುಗಳನ್ನ ಪ್ರಮುಖ ಟಾರ್ಗೆಟ್ ಆಗಿ ಮಾಡಲಾಗ್ತಾ ಇದೆ. ಟೆಹರಾನ್ ಮತ್ತು ಲೆಬನಾನ್ ಮೇಲೆ ಕ್ಷಿಪಣಿ ದಾಳಿಗಳಾಗ್ತಾ ಇದೆ. ಸತತವಾಗಿ ಹಲವು ತೈಲ ಸಂಗ್ರಹ ಘಟಕಗಳ ಮೇಲೆ ಅಟ್ಯಾಕ್ ಆಗಿರೋದು. 25ಕ್ಕೂ ಅಧಿಕ ತೈಲ ಸಂಸ್ಕರಣಾ ಘಟಕಗಳು ಉಡೇಸಾಗಿದೆ. ತೈಲ ನಾಶದ ಮೂಲಕ ಏಟ್ ಕೊಡ್ತಾ ಇದೆ ಇಸ್ರೇಲ್. ಗಮನಿಸ್ತಾ ಹೋಗಬಹುದು, 25ಕ್ಕೂ ಹೆಚ್ಚು ತೈಲ ಸಂಸ್ಕರಣಾ ಘಟಕಗಳು ಉಡೇಸಾಗಿದೆ. ಒಂದ್ ರೀತಿ ಈ ಮೂಲಕ ತೈಲ ನಾಶದ ಮೂಲಕ ಇಸ್ರೇಲ್ ಏಟನ್ನ ಕೊಡ್ತಾ ಇದೆ. ಇರಾನ್ ಇಸ್ರೇಲ್ ನಡುವೆ 9ನೇ ದಿನದ ಯುದ್ಧ ಇನ್ನೂ ಕೂಡ ಮುಂದುವರೆದಿದೆ. ತೀವ್ರತರವಾಗಿ ಯುದ್ಧ ಕ್ಷಿಪಣಿ ದಾಳಿಗಳ ಮೂಲಕ ನಡೀತಾ ಇರೋದು. ಈಗ ತೈಲ ಸಂಸ್ಕರಣಾ ಘಟಕಗಳೇ ಇವರ ಮೇನ್ ಟಾರ್ಗೆಟ್ ಆಗಿದೆ. 25ಕ್ಕೂ ಹೆಚ್ಚು ಅಧಿಕ ತೈಲ ಸಂಸ್ಕರಣಾ ಘಟಕಗಳನ್ನು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ಮಾಡ್ತಾ ಇದೆ. 9ನೇ ದಿನದ ಯುದ್ಧ ಕೂಡ ಮುಂದುವರೆದಿರೋದು. ಏರ್ಪೋರ್ಟ್ಗಳನ್ನೇ ಟಾರ್ಗೆಟ್ ಮಾಡ್ತಿದೆ ಇರಾನ್ ಕೂಡ ಪ್ರತಿದಾಳಿಯನ್ನ ಇನ್ನೂ ಕೂಡ ನಿಲ್ಲಿಸಿಲ್ಲ. ಪ್ರತಿದಾಳಿಯನ್ನ ಮಾಡ್ತಾನೇ ಇದೆ. ಏರ್ಪೋರ್ಟ್ಗಳೇ ಈಗ ಇವರ ಮೈನ್ ಟಾರ್ಗೆಟ್ ಆಗಿದೆ. ಸೌದಿಯ ಎರ್ಬಿನ್ ವಿಮಾನ ನಿಲ್ದಾಣ ಬಳಿ ಸ್ಫೋಟಗೊಂಡಿದೆ. ಕುವೈತ್ನ ಏರ್ಪೋರ್ಟ್ ಮೇಲೂ ಕೂಡ ಡ್ರೋನ್ ದಾಳಿಯಾಗಿದೆ. ಓಸ್ಲೋದಲ್ಲಿ ಅಮೆರಿಕ ರಾಯಭಾರಿ ಕಚೇರಿ ಬಳಿ ದಾಳಿಯಾಗಿರೋದು. ಇಲ್ಲಿ ಅಮೆರಿಕದ ಸೇನಾ ನೆಲೆಗಳು, ವಾಯುನೆಲೆಗಳ ಟಾರ್ಗೆಟ್ ಜೊತೆ ಏರ್ಪೋರ್ಟ್ ಅಕ್ಕಪಕ್ಕ ಕೂಡ ಈಗ ಬ್ಲಾಸ್ಟ್ಗಳಾಗ್ತಾ ಇದೆ. ಏರ್ಪೋರ್ಟ್ಗಳಲ್ಲಿ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಬಹರೇನ್ನ ಸಲ್ಮಾನ್ ಬಂದರಿನ ಬಳಿಯೂ ಕೂಡ ಅಟ್ಯಾಕ್ ಆಗಿರೋದು. ಆಕ್ರಮಣಕಾರಿ ದಾಳಿಗೆ ಇರಾನ್ ಈಗ ಟೋಟಲಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಇನ್ನೇನಿದ್ರು ಮಹಾಯುದ್ಧನೇ ನಡೆದು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ದಾಳಿಗಳನ್ನು ನಡೆಸ್ತಾ ಇದೆ. ಇರಾನ್ಗೆ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ ಇಸ್ರೇಲ್ ಕೂಡ. ನಾಗರಿಕರನ್ನ ಟಾರ್ಗೆಟ್ ಮಾಡ್ತಿರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಿದೆ. ಅಡುಗೆ ಎಣ್ಣೆ ಬೆಲೆ ಲೀಟರ್ಗೆ 5 ರೂಪಾಯಿ ಏರಿಕೆಯಾಗಿದೆ. ಹಾಗೆಯೇ ಮನೆ ಬಳಕೆಯ ಗ್ಯಾಸ್ ಏನಿದೆ 60 ರೂಪಾಯಿ, ವಾಣಿಜ್ಯ ಗ್ಯಾಸ್ 120 ರೂಪಾಯಿ ಏರಿಕೆ ಕಂಡಿದೆ. נו דרכמה ומתקפה